ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಬಿಟ್ಟಂತಹ KCET ಅಪ್ಲಿಕೇಶನ್ ಪ್ರತಿಯೊಬ್ಬರು ಹಾಕಿ ಎಕ್ಸಾಮಿನೇಷನ್ ಕೂಡ ಮುಗಿದಿದೆ. ಆದರೆ KCET ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ಗಳಾಗಿದ್ದರೆ ತಿದ್ದುಪಡಿ ಮಾಡಿಕೊಳ್ಳಲು ವಿನೂತನವಾದಂಥ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಹೋದ ವರ್ಷ ಯಾವುದೇ ಕಾರಣಕ್ಕೂ KCET ಎಕ್ಸಾಮ್ ಆದ ನಂತರ ಅವಕಾಶ ಕೊಟ್ಟಿದ್ದಿಲ್ಲ. ಆದರೆ ಈ ವರ್ಷ KCET ಎಕ್ಸಾಮಿನೇಷನ್ ಆದ ನಂತರ ಕೂಡ ನಿಮಗೆ ಒಂದು 5 ದಿವಸಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಈ ಒಂದು ಕಾಲಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಏನಾದರೂ ಮಿಸ್ಟೇಕ್ಗಳು ಆಗಿದ್ದರೆ ಆದಷ್ಟು ಬೇಗನೆ ಸರಿಪಡಿಸಿಕೊಳ್ಳಿ. ಇಲ್ಲಿ ನೋಡಿ, ಮುಖ್ಯವಾಗಿ ಏನೆಲ್ಲ ಅಪ್ಡೇಟ್ ಮಾಡ್ಕೋಬೋದು ಅನ್ನೋ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಆ ಒಂದು ಕಮೆಂಟ್ಸ್ಗೆ ತಕ್ಕಂತೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತ ವಿವರಣೆ ನೀಡ್ತಾ ಇದ್ದೀನಿ. ಮಿಸ್ ಮಾಡದೆ ಯಾವೆಲ್ಲ ಹೊಸ ನೋಡುಗರಿದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೂ ಸೈಡಲ್ಲೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ. ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ KCET ಎಕ್ಸಾಮಿನೇಷನ್ ಆದ ನಂತರ ಬಹಳಷ್ಟು ಮುಖ್ಯವಾಗಿರುವಂಥ ಪ್ರೊಸೀಜರ್ಗಳು ಇರುತ್ತೆ. ಆಪ್ಷನ್ ಎಂಟ್ರಿ ಆಗಿರಲಿ, ಚಾಯ್ಸ್ ಎಂಟ್ರಿ ಆಗಿರಲಿ, ಕಾಲೇಜ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಚಾಯ್ಸ್ ಯಾವ ರೀತಿ ಮಾಡ್ಕೋಬೇಕಾಗತ್ತೆ, ಆಮೇಲೆ ಅಲಾಟ್ಮೆಂಟ್ ಆದ ನಂತರ ಮಾಕ್ ಅಲಾಟ್ಮೆಂಟ್ ಯಾವ ರೀತಿ ಬರುತ್ತೆ, ಬಹಳಷ್ಟು ಮುಖ್ಯವಾಗಿರುತ್ತೆ. ಪ್ರತಿಯೊಂದು ಅಂಶಗಳು ಸ್ವಲ್ಪ ನೀವು ಗಮನಿಸಬೇಕಾಗತ್ತೆ. ಆಮೇಲೆ ನಾನು ಇನ್ನೊಂದು ಈ ಒಂದು ವಿಡಿಯೋ ಮುಖಾಂತರ ತಿಳಿಸೋದೇನೆಂದರೆ, ಪ್ರತಿಯೊಬ್ಬರ CET ಹಾಗೂ ನೀಟ್ ಹಾಗೂ ಎಲ್ಲ ಎಕ್ಸಾಮಿನೇಷನ್ CET ಆಗಿರಲಿ ನೀಟ್ ಆಗಿರಲಿ ಎಕ್ಸಾಮಿನೇಷನ್ ಮುಗಿದಿದೆ. ಈಗ ನಿಮ್ಮ ಮುಖ್ಯವಾದಂಥ ಫೋಕಸ್ ನಿಮ್ಮ ಆಪ್ಷನ್ ಎಂಟ್ರಿ ಕಡೆ ಇರಬೇಕಾಗತ್ತೆ. ಯಾವ ರೀತಿ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ರೀತಿ ಒಂದು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಯಾವ ಕೋರ್ಸ್ಗೆ ನಾವು ಹೋಗಬೇಕು ಅನ್ನೋ ಬಗ್ಗೆ ನಿಮ್ಮ ಒಂದು ಆಲೋಚನೆ ಇರಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ನೀವು ಕನಿಷ್ಠ 3 ಅಥವಾ 4 ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಒಂದು ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಸರಿಯಾದ ಮಾಹಿತಿ ತಿಳಿತಾ ಇದೆ ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ KEA ವೆಬ್ಸೈಟನ್ನು ದಿನಕ್ಕೆ 2 ಸಲ ಕನಿಷ್ಠವಾಗಿ ವಿಸಿಟ್ ಕೂಡ ಮಾಡಿ. ಆ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಕೂಡ ನೋಡ್ತಾ ಇರಿ. ನಾವು ಆ ಒಂದು ವಿವರಣೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ತಿಳಿಸ್ತಾ ಇರ್ತೀವಿ. ಓಕೆ, ಈಗ ಮುಖ್ಯವಾಗಿ ಏನೆಲ್ಲ ತಿದ್ದುಪಡಿ ಮಾಡ್ಕೋಬೋದು ನೋಡಿ. ಒಂದನೇದಾಗಿ ಎಲಿಜಿಬಿಲಿಟಿ ಕ್ಲಾಸ್ ಅಂದರೆ ABCD ಅಂತ ಎಲಿಜಿಬಿಲಿಟಿ ಕ್ಲಾಸ್ ಇತ್ತು. ಭಾಳಷ್ಟು ವಿದ್ಯಾರ್ಥಿಗೆ ಇದೇನು ಮಿಸ್ಟೇಕ್ ಆಗಿರೋದಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ 7 ವರ್ಷಕ್ಕಿಂತ ಹೆಚ್ಚಿಗೆ ಅಭ್ಯಾಸ ಮಾಡಿದರೆ ಕ್ಲಾಸ್ ಏನು ಬರುತ್ತೆ ಅದೇನು ಚೇಂಜಸ್ ಹೆಚ್ಚಿಗೆ ಮಾಡಿಕೊಳ್ಳೋದಿಲ್ಲ. ಆದರೆ ಇಲ್ಲಿ ಎರಡನೇದಾಗಿ ನೋಡಿ, ಆಡಿಟ್ ಡೀಟೇಲ್ಸ್ ಅಪ್ಡೇಟ್ ಅಂತ ಇದೆ ನೋಡಿ. ಓಪನ್ ಮಾಡಿದ ತಕ್ಷಣ ನೀವು KEA ಒಂದು ಎಡಿಟ್ ಲಿಂಕ್ ಓಪನ್ ಮಾಡ್ತೀರಾ. ಓಪನ್ ಮಾಡಿದ ತಕ್ಷಣ ಅಲ್ಲಿ ಕೆಳಗಡೆ ಇಲ್ಲಿ 5 ಆಪ್ಷನ್ಗಳು ತೋರಿಸುತ್ತೆ. ಒಂದು ಎಲಿಜಿಬಿಲಿಟಿ ಕ್ಲಾಸ್, ಆಡಿಟ್ ಡೀಟೇಲ್ ಅಪ್ಡೇಟ್, ಡಾಕ್ಯುಮೆಂಟ್ಸ್ ಅಪ್ಲೋಡ್, ಆಮೇಲೆ ರಿಸರ್ವೇಷನ್ ಕ್ಲೇಮ್ ಅಪ್ಡೇಟ್, ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಅಂತ ಇವು 5 ಆಪ್ಷನ್ಗಳಲ್ಲಿ ತೋರಿಸುತ್ತೆ. ಇವು 5 ಆಪ್ಷನ್ಗಳಿಗೆ ಏನು ಅದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ. ಒಂದನೇದಾಗಿ ಎಲಿಜಿಬಿಲಿಟಿ ಕ್ಲಾಸ್ ಅಂದರು ABCD ಇರುತ್ತೆ. ನಿಮ್ಮ ಆಲ್ರೆಡಿ A ಅಂತ ಇರುತ್ತೆ. A ಹೆಚ್ಚಿಗೆ ನೀವು 90% ವಿದ್ಯಾರ್ಥಿಗಳಿಗೆ ಏನೇ ಇರುತ್ತೆ. ಒಂದು ವೇಳೆ ಅವರು ಮಹಾರಾಷ್ಟ್ರದಿಂದ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಿಂದ ಕಲ್ತಿದ್ದು, ಆಮೇಲೆ ಇಲ್ಲಿ ಕರ್ನಾಟಕದಲ್ಲಿ 2-3 ವರ್ಷ ಮಾತ್ರ ಕಲ್ತಿದ್ದು ಅಂತಹ ವಿದ್ಯಾರ್ಥಿಗಳಿಗೆ BCD ಈ ರೀತಿ ಕೋಡ್ಗಳು ಇರುತ್ತೆ. ಆ ಕೋಡ್ಗಳ ಬಗ್ಗೆ ಅವರು KEA ಬ್ರೋಚರ್ ತಿಳಿದುಕೊಂಡು ಹಾಕಬೇಕಾಗತ್ತೆ. ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ಕ್ಲಾಸ್ A ಇರುತ್ತೆ. ಓಕೆ, ಆಮೇಲೆ ಆಡಿಟ್ ಡೀಟೇಲ್ಸ್ ಅಪ್ಡೇಟ್ ಯಾರೆಲ್ಲ ವಿದ್ಯಾರ್ಥಿಗಳು ಮಾಡ್ಕೋಬೇಕು. ಯಾವೆಲ್ಲ ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ರಿಸರ್ವೇಷನ್ ಇದ್ದರೂ ಕೂಡ ನೀವು ಜನರಲ್ ಮೇಟ್ ಅಂತ ಅಪ್ಲಿಕೇಶನ್ ಹಾಕಿಕೊಂಡಿದ್ದೀರಾ. ಆ ಒಂದು ಜನರಲ್ ಮೇಟ್ ಅಂತ ಹಾಕಿಕೊಂಡಂಥ ವಿದ್ಯಾರ್ಥಿಗಳಿಗೆ ಅದು 2A 2B 3A 3B SC ST ಕ್ಯಾಟಗರಿ 1 ಈ ರೀತಿ ಎಲ್ಲ ಕ್ಯಾಟಗರಿ ಕೂಡ ನಿಮ್ಮ ಒಂದು ತೆಗೆಸ್ಕೊಂಡಿದ್ರೆ ನೀವು ಅಪ್ಡೇಟ್ ಮಾಡ್ಬೋದು. ಒಂದು ವೇಳೆ ಎಲ್ಲ ಸರಿಯಾಗಿದ್ದರೆ ಎಲ್ಲ ಎಲಿಜಿಬಿಲಿಟಿ ನೀವು ಸರಿಯಾಗಿ ಅಪ್ಲಿಕೇಶನ್ ಹಾಕಿ ಸರಿಯಾದಂಥ ID ನಂಬರ್ ಎಂಟರ್ ಮಾಡಿ ಸರಿಯಾಗಿ ಆಗಿದ್ದರೆ ಯಾವುದೇ ರೀತಿ ತೊಂದರೆ ಇನ್ನೊಂದ್ಸಲ ಅಪ್ಲಿಕೇಶನ್ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ID ನಂಬರ್ ಡೀಟೇಲಲ್ಲಿ ಮುಖ್ಯವಾಗಿ ಯಾವೆಲ್ಲ ವಿದ್ಯಾರ್ಥಿಗಳ ID ನಂಬರ್ 1-2 ದಿವಸದಲ್ಲಿ ಅಥವಾ 3 ದಿವಸದಲ್ಲಿ ರಿಜೆಕ್ಟ್ ಆಗೋದಿದೆ ಅಂತಹ ವಿದ್ಯಾರ್ಥಿಗಳು ಇನ್ನೊಂದ್ಸಲ ಹೊಸದಾಗಿ ತೆಗಿಸಿ ಅಪ್ಲಿಕೇಶನಲ್ಲಿ ಈ ಒಂದು ಕಾಶ್ನಿಕಮಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಎಂಟರ್ ಮಾಡಬೇಕಾಗತ್ತೆ KCET ಅಪ್ಲಿಕೇಶನಲ್ಲಿ. ಯಾಕೆಂದರೆ ಮುಂದೆ ಕೆಲವು ದಿವಸಗಳಲ್ಲಿ ಒಂದು CET ರಿಸಲ್ಟ್ ಆದ ನಂತರ KCET ರಿಸಲ್ಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ನೀವು ಒಂದು KCETಯ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ಅದರಲ್ಲಿ ಯಾವೆಲ್ಲ ಕ್ಲಾಸ್ ಕೋಡ್ಗಳಿಗೆ ಯಾವೆಲ್ಲ ಒಂದು ಮೀಸಲಾತಿಗಳಿಗೆ ನೀವು ಅರ್ಹತೆ ಪಡೆದಿದ್ದೀರ ಅನ್ನೋ ಬಗ್ಗೆ ಒಂದು ಸ್ಲಿಪ್ ಬರುತ್ತೆ. ಆ ಸ್ಲಿಪ್ ಮುಖಾಂತರ ಮಾತ್ರ ನಿಮಗೆ ಮುಂದಿನ ಎಲ್ಲ ಪ್ರೊಸೀಜರ್ಗಳಿಗೆ ಅನ್ವಯವಾಗುತ್ತೆ. ಅಂದರೆ ಯಾವುದೇ ಒಂದು ಗೌರ್ಮೆಂಟ್ ಸೀಟ್ ಆಗಿರಲಿ ಯಾವುದೇ ಒಂದು ಕೋರ್ಸ್ಗೆ ಸೆಲೆಕ್ಟ್ ಆಗಲು ಯೂಸ್ಫುಲ್ ಆಗುತ್ತೆ. ಆಡಿಟ್ ಡೀಟೇಲ್ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪರಿಶೀಲನಾ ಪ್ರಮಾಣಪತ್ರ GM ವಿದ್ಯಾರ್ಥಿಗಳಿಗೆ ಏನು ಮಾಡಿದರು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜನರಲ್ ಮೇಟ್ ವಿದ್ಯಾರ್ಥಿಗಳಿದ್ದು ಕೂಡ ಗ್ರಾಮೀಣ ವಿದ್ಯಾರ್ಥಿಯಲ್ಲಿ ಅಪ್ಡೇಟ್ ಮಾಡೋದಿದ್ದು ಅವರಿಗೆ ಪರಿಶೀಲನಾ ಪ್ರಮಾಣಪತ್ರ ತಹಸೀಲ್ದಾರ್ ಆಫೀಸ್ನಿಂದ ಪಡೆಯೋದು, ಆ ಒಂದು ID ನಂಬರ್ ಕೂಡ ಅದರಲ್ಲಿ ಎಂಟರ್ ಮಾಡೋದಿದೆ. ಆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅವರು ಕೂಡ ಮಾಡ್ಕೋಬೋದು. ಓಕೆ, ID ನಂಬರಲ್ಲಿ ಏನಾದರೂ ಇನ್ಕಮ್ ರಿಜೆಕ್ಟ್ ಆಗಿರುವಂಥ ಇನ್ಕಮ್ ನೀವು ಅಪ್ಲೋಡ್ ಮಾಡಿದ್ದು ಅಥವಾ ನೀವು ಅಪ್ಲಿಕೇಶನ್ ಹಾಕುವಾಗ ರಿಜೆಕ್ಟ್ ಆಗಿರುವಂಥ ಇನ್ಕಮ್ ಅಪ್ಲೋಡ್ ಮಾಡಿದರೆ ಇನ್ನೊಂದ್ಸಲ ನೀವು ಹೊಸದಾಗಿ ತೆಗೆದುಕೊಂಡು ನಿಮ್ಮಲ್ಲಿ ಇಟ್ಕೊಂಡಿದ್ರೆ ಆ ಒಂದು ID ನಂಬರ್ ಇದರಲ್ಲಿ ಎಂಟರ್ ಮಾಡಿ ಸರಿಯಾಗಿ ಮಾಡಿಕೊಳ್ಳಿ. ಯಾವುದು ಕಾಸ್ಟ್ ಆಗಿರಲಿ ಇನ್ಕಮ್ ಆಗಿರಲಿ ಯಾವುದು ಅಪ್ಡೇಟ್ ಆಗಿದೆ ಸರಿಯಾಗಿ ಅಪ್ಡೇಟ್ ಆಗಿದೆ ಯಾವುದೇ ರೀತಿಯ ತೊಂದರೆನೇ ಇಲ್ಲ ಅಂತ ಇದ್ದಲ್ಲಿ ಯಾವುದೇ ರೀತಿ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ರಿಜೆಕ್ಟ್ ಆಗೋದಿದೆ
ಮತ್ತು ಇನ್ನು 2 ದಿವಸದಲ್ಲಿ ರಿಜೆಕ್ಟ್ ಆಗುತ್ತೆ ಅಥವಾ 3 ದಿವಸದಲ್ಲಿ ರಿಜೆಕ್ಟ್ ಆಗುತ್ತೆ ಅಂಥ ವಿದ್ಯಾರ್ಥಿಗಳು ಆ ಒಂದು ಕಾಸ್ಟ್ ಇನ್ಕಮಲ್ಲಿ ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಇವೆಲ್ಲ ಕಾಸ್ಟ್ ಇನ್ಕಮ್ ಆಗಿರಲಿ. ಮತ್ತು ನೀವು ನೋಡಿ ಇನ್ನೊಂದು ರಿಸರ್ವೇಷನ್ ಕ್ಲೇಮ್ ಅಪ್ಡೇಟ್ ನೋಡಿ. ರಿಸರ್ವೇಷನ್ ಕ್ಲೇಮಲ್ಲಿ ಒಂದು ಮೆನಾರಿಟಿ ಕೋಟಾ ಅಂತ ಬರುತ್ತೆ. ಮೆನಾರಿಟಿ ಕೋಟಾ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಪಾರ್ಸಿ, ಜೈನ ವಿದ್ಯಾರ್ಥಿಗಳು ಈ ಒಂದು ಮೆನಾರಿಟಿ ಕೋಟಾದಲ್ಲಿ ಅಂದರೆ ಈ ಒಂದು ನೀಟ್ ಮೆಡಿಕಲಲ್ಲಿ ಕನ್ಸಿಡರ್ ಮಾಡ್ತಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಮೆನಾರಿಟಿ ಕೋಟಾ ಎಸ್ ಮಾಡ್ಕೊಂಡಿಲ್ಲ ಅವ್ರಿಗೆ ಎಸ್ ಮಾಡಿಕೊಂಡು ಅದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಆ ಒಂದು ಆರ್ ಡಿ ನಂಬರ್ ಕೂಡ ಒಂದು ಮೆನಾರಿಟಿ ಆರ್ ಡಿ ನಂಬರ್ ಕೂಡ ಅಲ್ಲಿ ಮೆನ್ಷನ್ ಮಾಡೋದು ಕೊಟ್ಟಿದ್ದಾರೆ. ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಯಾವೆಲ್ಲ ವಿದ್ಯಾರ್ಥಿಗಳು NCC ಆಗಿರಲಿ, ಸ್ಪೋರ್ಟ್ಸ್ ಆಗಿರಲಿ, ಈ ರೀತಿ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಮಾಡೋದಿದ್ರು ಆ ಒಂದು ಸರ್ಟಿಫಿಕೇಟ್ ಕೂಡ ಅದರ ನಂಬರ್ ಎಂಟರ್ ಮಾಡಿ ಅದು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಒಟ್ಟಿನಲ್ಲಿ ನೋಡಿ ಎಲ್ಲ ಒಂದು ನಿಮ್ಗೆ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಳೋದಿದೆ ಮಾಡ್ಕೋಬೋದು. ಮಾಡ್ಕೊಂಡ ನಂತರ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಕೂಡ ಸರಿಯಾಗಿ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ ರಿಸರ್ವೇಷನ್ ಕ್ಲೇಮಲ್ಲಿ ಕನ್ನಡ ಮಾಧ್ಯಮ ಆಗಿರಲಿ, ಗ್ರಾಮೀಣ ಮಾಧ್ಯಮ ಆಗಿರಲಿ, ಕನ್ನಡ ಮಾಧ್ಯಮ ಕಲ್ತಿದ್ದು ನೀವು ನೋ ಅಂತ ಹಾಕಿದರೆ ಈಗ ಎಸ್ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದ್ದಾರೆ. ಎಸ್ ಮಾಡಿಕೊಂಡು ಅಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಗ್ರಾಮೀಣ ಕೂಡ ಹಾಗೆ 1 ರಿಂದ 10ರವರೆಗೆ ಸಂಪೂರ್ಣವಾಗಿ ಕಲ್ತಿದ್ದು ನೀವು ನೋ ಮಾಡ್ಕೊಂಡಿದ್ದಾರೆ, ಈಗ ಎಸ್ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ 15 ಮೇವರೆಗೆ ಕೊನೆ ಅವಕಾಶ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ತಿದ್ದುಪಡಿ ಮಾಡ್ಕೋಬೋದು. ಓಕೆ, ಎಲ್ಲ ತಿದ್ದುಪಡಿ ಆದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಒಂದು ವೇಳೆ ಡಾಕ್ಯುಮೆಂಟ್ ಏನೋ ತೋರಿಸದೇ ಇದ್ದರೆ ಮತ್ತೆ ಇನ್ನೊಂದು ಸಲ ಪುನಃ ಲಾಗಿನ್ ಮಾಡಿ, ಮತ್ತೆ ಯೂಸರ್ ನೇಮ್ ಹಾಕಿ ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ. ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ತೋರಿಸುತ್ತೆ. ಆ ಒಂದು ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ಗಳನ್ನು ನೀವು ಸರಿಯಾಗಿ ಸ್ಕ್ಯಾನ್ ಮಾಡಿ, ಅಂದರೆ ಕ್ಲಿಯರಾಗಿ ಒರಿಜಿನಲ್ ಆಗಿರುವಂಥ ಕಾಪಿಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯ ಇದೆ. ಪ್ರತಿಯೊಂದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಒಟ್ಟಿನಲ್ಲಿ ನೋಡಿ, ಎಲ್ಲ ಒಂದು ಅಪ್ಡೇಟ್ ಏನಾದರೂ ತಿದ್ದುಪಡಿ ಮಾಡ್ಕೊಂಡ ನಂತರ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಸೈಡ್ ಆಪ್ಷನ್ ಇರುತ್ತೆ. ಆ ಒಂದು ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿಕೊಂಡು ಕನಿಷ್ಠ 3 ಪ್ರಿಂಟ್ ಒಂದು ಪ್ರಿಂಟ್ ತೆಗೆದುಕೊಂಡು ಅದಕ್ಕೆ 3-4 ಕಾಪಿ ಜೆರಾಕ್ಸ್ ಕೂಡ ಮಾಡ್ಕೊಳ್ಳಿ. ಓಕೆ, ಅದರಲ್ಲಿ ಎಲ್ಲ ರಿಸರ್ವೇಷನ್ ಏನೆಲ್ಲ ಎಡಿಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಇನ್ಫಾರ್ಮೇಷನ್ ಬಂದಿದೆಯಾ ಇಲ್ಲ ಅನ್ನೋ ಬಗ್ಗೆ ಸರಿಯಾಗಿ ಪರಿಶೀಲನೆ ಕೂಡ ಮಾಡ್ಕೋಬೇಕಾಗತ್ತೆ. ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಿದೆ. ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ. ಆದಷ್ಟು ಬೇಗನೆ ಏನಾದರೂ ತಿದ್ದುಪಡಿ ಮಾಡಿಕೊಳ್ಳುವುದಿದ್ದರೆ ಮಾತ್ರ, ತಿದ್ದುಪಡಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾರಿಗೆ ತಿದ್ದುಪಡಿ ಮಾಡಿಕೊಳ್ಬೇಕಾಗಿದೆ, ರಿಸರ್ವೇಷನ್ ಆಗಿರಲಿ, ಸ್ಪೆಷಲ್ ಕ್ಯಾಟಗರಿ ಆಗಿರಲಿ, ಕಾಸ್ಟ್ ಇನ್ಕಮ್ ಆಗಿರಲಿ, ಈ ರೀತಿ ಆರ್ ಡಿ ನಂಬರ್ ಆಗಿರಲಿ, ಅವರು ಮಾಡಿಕೊಳ್ಳೋದು ಅವಕಾಶವನ್ನು ಈ ಒಂದು ಸದುಪಯೋಗಪಡಿಸಿಕೊಂಡು 5 ಮೇ 2024 ಈ ಒಂದು 15 ಮೇ 2024 ಒಳಗಡೆ ಅಪ್ಡೇಟ್ ಮಾಡಿಕೊಳ್ಳಿ. ಧನ್ಯವಾದಗಳು.